ನಾನು ನಿಮ್ಮ ಸೋಮವಾರ ಮನೆ ಅನ್ಕೋತಿ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ನಾವು ಹಾವೇರಿ ಜಿಲ್ಲೆ ಕಿದ್ದಾವಳಿ ತಾಲೂಕಿನ ದುಂಟಿ ಗ್ರಾಮದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಈಶ್ವರಗೌಡ ಪಾಟೀಲ್ ಅವರು. ಅವರು ನಮಸ್ತೆ. ಸೊ ಇವತ್ತು ಅವರು 15 ವರ್ಷಗಳಿಂದ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಕೋಳಿ ಸಾಕಾಣಿಕೆ ಜೊತೆಗೆ ಅದರಲ್ಲಿ ಮುಖ್ಯವಾಗಿ ಅವರು ಈ ಒಂದು ಅನ್ನೋ ಒಂದು ಮಷೀನ್ ಅನ್ನ ಬಳಸ್ತಾ ಇದ್ದಾರೆ. ಸೊ ಇದರ ಏನಪ್ಪಾ ಇದರ ವಿಶೇಷತೆ, ಸೊ ಇದರಿಂದ ಅವ್ರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಅವ್ರ ಮೂಲಕ ತಿಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಈಶ್ವರಗೌಡ ಪಾಟೀಲ್ ಅಂತ. ಓಕೆ, ಇಲ್ಲಿ ಕೋಳಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ, ಇದು ಏನಿದು ಮಷೀನು? ಇದು ರ್ಯಾಕಿಂಗ್ ಮಷಿನ್ ಒತ್ತಿಲ್ಲ 250 ಅಂತಂದ್ರೆ ರ್ಯಾಕಿಂಗ್ ಮಷಿನ್ ಇದು. ಇದು ಮೈಸೂರಿಂದ ತರಿಸಿದೀವಿ. ಓಕೆ, ಇದನ್ನ ಹೊಡೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಗುಳಲಿ ಡ್ರೈ ಇರುತ್ತೆ. ಗುಳಲಿ ಡ್ರೈ ಇರುತ್ತೆ. ಇದು 30 ದಿನದ ಕೋಳಿ ಐತಿ, 30 ದಿವಸದ ಕೋಳಿ ಇದ್ರು ಇದು ಡ್ರೈ ಇರುತ್ತೆ. ಇದು ಹಸಿ ಆಗುತ್ತೆ, ವೆಟ್ ಆಗುತ್ತೆ. ವೆಟ್ ಆತಂತಂದ್ರೆ ರ್ಯಾಕಿಂಗ್ ಹೊಡಿಲಿಲ್ಲ ಅಂದ್ರೆ ವೆಟ್ ಆಗುತ್ತೆ. ಹಸಿ ಆಯ್ತಂತಂದ್ರೆ ಕೋಳಿ ಸರಿಯಾಗಿ ಬೆಳಂಗಿಲ್ಲ. ಅದರಿಂದ ಈ ಮಷಿನ್ ತರಿಸಿ ಡೈಲಿ ಹೊಡಿತೀವಿ. ಲೇಬರ್ ಆದ್ರೆ ಎಷ್ಟಷ್ಟು ಖರ್ಚು ಬರುತ್ತೆ. ಓಕೆ, ಇದರಿಂದ ಒಂದು ನಿಮಗೆ ಲೇಬರ್ ಉಳಿತಾಯ ಆಗುತ್ತೆ. ಲೇಬರ್ ಉಳಿತಾಯ ಆಗುತ್ತೆ. ಆಮ್ಯಾಗ ಕೋಳಿ ಬೆಳವಣಿಗೆನೂ ಚಲೋ ಆಗುತ್ತೆ, ಗೊಬ್ಬರನು ಚಲೋ ಬರುತ್ತೆ. ಡ್ರೈ ಇರುತ್ತೆ ಗೊಬ್ಬರ. ಆಮೇಲೆ ಸ್ಮೆಲ್ ಆಗಂಗಿಲ್ಲ, ಸ್ಮೆಲ್ನು ಆಗಲ್ಲ. ಆಮ್ಯಾಗ ನೊಣಗಳಾಗಲ್ಲ, ಸೈಜ್ ಬಹಳ ಕಡಿಮೆ ಆಗುತ್ತೆ. ಹಸಿ ಇತ್ತಂದ್ರೆ ನೊಣಗಳು ಎಲ್ಲಿಂದ ತಾನ ಬರ್ತಾವು. ಡ್ರೈ ಇರೋದ್ರಿಂದ ಯಾವ್ದು ನೊಣ ಅದು ಬರೋದಿಲ್ಲ. ಓಕೆ, ಸೊ ಇದು ಬ್ಯಾಟ್ರಿ ಆಪರೇಟೆಡ್ ರೀ? ಬ್ಯಾಟ್ರಿ ಆಪರೇಟೆಡ್. 1 ಅವರ್ ಚಾರ್ಜ್ ಮಾಡಿದ್ರ ಒಂದು 2.5 ಅವರ್ಸ್ 3 ಅವರ್ಸ್ ತನಕ ಬರುತ್ತೆ. ಟೋಟಲ್ 15,000 ನಾವು ರ್ಯಾಕಿಂಗ್ ಹೊಡಿತೇವೆ. 15,000 ಸೆಟ್ ಅದಾವ್ರಿ. ಒಂದ್ ಸೆಡ್ 3,500 ಸೆಡ್, ಒಂದ್ ಸೆಡ್ 5 ಸೆಡ್ ರ್ಯಾಕಿಂಗ್ ಹೊಡೆದ ಬಿಡ್ತೇವೆ. ಒಂದಿನಕ್ಕೆ ಅಷ್ಟು ಚಾರ್ಜ್ ಇಲ್ಲ. ಓಕೆ, ಸೊ ನೀವೀಗ ಇದು 1 ತಾಸು 2.5 ತಾಸು ಚಾರ್ಜ್ ಹಾಕಿ 1 ತಾಸು ಚಾರ್ಜ್ ಹಾಕಿದ್ರೆ ನಿಮ್ಗೆ 2.5 ತಾಸವರೆಗೂ ಬಳಸಬಹುದು. ಓಕೆ, ಸೊ ಇದು ಎಷ್ಟು ವರ್ಷ ಆಯ್ತು ತಗೊಂಡು ಮಷಿನ್? ಇದು ತಗೊಂಡು ಒಂದು 1.5 ವರ್ಷ ಆಯ್ತು. ಓಕೆ, 1.5 ವರ್ಷ ಆಯ್ತು. 1.5 ವರ್ಷ. ಸೊ ಏನಾದ್ರು ಇಶ್ಯೂಸ್ ಪ್ರಾಬ್ಲಮ್ ಏನಾದ್ರು ಬಂದಿದೆ? ಯಾವ್ದು ಪ್ರಾಬ್ಲಮ್ ಇಲ್ರಿ, ಇನ್ನೂವರೆಗೆ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ. ಒಂದ್ ಸ್ವಲ್ಪ ಆಯಿಲ್ ಅದು ಬಿಟ್ಕೊಂತ ಆಪರೇಟ್ ಮಾಡ್ತೇವೆ. ಅಷ್ಟು ಹೇಳಿದ್ರೆ ಅಷ್ಟ ಮಾಡತ್ತೇವೆ. ಯಾವ್ದು ಇನ್ನೂವರೆಗೆ ಇಶ್ಯೂ ಬಂದಿಲ್ಲ ಅದ್ರಿಂದ. ಓಕೆ, ಕಂಪನಿಯವ್ರ ಕಡೆಯಿಂದ ಸರ್ವಿಸ್? ಕಂಪನಿಯವರು ಸರ್ವಿಸ್ ಮಾಡ್ಕೊಡ್ತೇನೆ ಅಂತಾರೆ. ಏನಾದ್ರು ಪ್ರಾಬ್ಲಮ್ ಇನ್ನೂವರೆಗೆ ಪ್ರಾಬ್ಲಮ್ ಬಂದಿಲ್ಲ ಅದು. ಓಕೆ, ಸೊ ಈಗ ನಾರ್ಮಲ್ ಆಗಿ ಕೈಯಲ್ಲಿ ಮಾಡೋದಕ್ಕೂ ಈಗ ಮಷಿನ್ ಬಳಸೋದಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ? ಕೈಲೇ ಮಾಡಕಂತಂದ್ರ ಶ್ರಮ ಬಾಳ ಆಗುತ್ತೆ. ಶ್ರಮ ಬಾಳ ಆದಂಗ ಬೇಸರ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬಿಡ್ಬೋದು. ಇಷ್ಟೆಲ್ಲ ಡ್ರೈ ಇರಲ್ಲ ಗೊಳಗಿ. ಇದು ಡ್ರೈ ಇರೋದ್ರಿಂದ ಯಾವ್ದು ಪ್ರಾಬ್ಲಮ್ ಆಗಲ್ಲ. ಅದು ಬೇಸರ ಮಾಡ್ಕೊಂಡು ಲೇಬರ್ ಹಚ್ಚಿದ್ರು ನಾವು ಒಟ್ಟು ಎಲ್ಲಿ ಮಾಡಿರಿ ಎಲ್ಲಿ ಬಿಟ್ರಿ ಅಂತ ನೋಡಕ್ ಆಗಲ್ಲ. ಅಲ್ಲೆಲ್ಲ ಬಿಟ್ಟಿರ್ತಾರೆ. ಬಿಟ್ಟಿದ್ರಂತ ಅದರಿಂದ ಮತ್ತೆ ಡಿಸೀಸ್, ನೊಣ, ಗಲೀಜು, ವಾಸನೆ, ಸ್ಮೆಲ್ ಎಲ್ಲ ಚಲೋ ಆಗಿಬಿಡ್ತದೆ. ಒಂದರಿಂದ ಒಂದ್ ಚಲೋ. ಓಕೆ, ಸೊ ಇದು ಏನು ಕಾಂಕ್ರೀಟ್ ಇದನ್ನ ಅಥವಾ? ಇದು ಕಾಂಕ್ರೀಟ್ ಇದೆ, ಫುಲ್ ಕಾಂಕ್ರೀಟ್ ಇದೆ ಇದು. ಈ ಮಷಿನ್ ಬಳಸೋದ್ರಿಂದ ಏನಾರ ಕಾಂಕ್ರೀಟ್ ಡ್ಯಾಮೇಜ್ ಆಗ್ತದ? ಕಾಂಕ್ರೀಟ್ ಒಟ್ಟ ಡ್ಯಾಮೇಜ್ ಆಗೋದಿಲ್ಲ ನೋಡಿದೆ, ಎಲ್ಲಿ ಡ್ಯಾಮೇಜ್ ಇಲ್ಲ. ಇದು ಮಡ್ ಫ್ಲೋರ್ ಯೂಸ್ ಮಾಡಬಹುದು, ಕಾಂಕ್ರೀಟ್ ಯೂಸ್ ಮಾಡೋದು. ಆಮ್ಯಾಗ ಪಾರ್ಟಿಕಲ್ ಅಂತ ಬರ್ತದಲ್ರಿ ಕಲ್ಲು, ಅದಿದ್ರು ಯೂಸ್ ಮಾಡಬಹುದು. ಇದು 90 ಡಿಗ್ರಿ ಇದೆ. ಇದು 90 ಡಿಗ್ರಿ ಇರೋದ್ರಿಂದ ಎಲ್ಲಿ ಕೆದರೋದಿಲ್ಲ, ಸೀದಾ ಗೊಳಲ್ ಅಷ್ಟ ಕೆದರುತ್ತೆ. ಓಕೆ, ಈಗ ಕೆಲವೊಬ್ರು ರೋಟರ್ ಯೂಸ್ ಮಾಡ್ತಾರೆ. ರೋಟೋವೇಟರ್ ಯೂಸ್ ಮಾಡೋದ್ರಿಂದ ಡಸ್ಟ್ ಬಾಳ ಆಗತ್ರಿ. ಇಲ್ಲಿ ಡಸ್ಟ್ ಆಗುತ್ತೆ. ಡಸ್ಟ್ ಆಗಲ್ಲ, ಇದು ಮುಂದೆ ಕೊಟ್ಕೊಂತ ಹೋಗತ್ರಿ. ಇದು ಏನೈತಲ್ಲ, ಇದು ಹಸಿ ಆಯ್ತಂತಂದ್ರೆ ಏನಾಗತ್ತೆ, ಕೇಕ್ ಆಗತ್ತ. ಕೇಕ್ ಆಗ್ಬಾರ್ದಂತಂದ್ರೆ ಇದು ತಿರುಗತ್ತಲ್ರಿ, ಇದು ಅದರಿಂದ ಕೇಕ್ ಕಟ್ ಆಗತ್ತ, ಪ್ಲಸ್ ಇದು ಹೇಳ್ಕೊಂಡ್ ಹೋಗುತ್ತೆ. ಓಕೆ, ಸೊ ಇದನ್ನ ಬಳಸೋದ್ರಿಂದ ನಿಮಗೆ ಉಪಯೋಗ ಆಗಿದೆ? ಉಪಯೋಗ ಆಗಿದೆ, ಫುಲ್ ಬೆನಿಫಿಟ್. ಓಕೆ, ಸೊ ಈಗ ನಿಮ್ದು ಇದಕ್ಕೇನು ಇನ್ವೆಸ್ಟ್ ಮಾಡಿದ್ರಿ, ಅದರದ್ದು ರಿಟರ್ನ್ ಬಂದಿದೆ ನಿಮ್ಗೆ? 2ನೇ ಬ್ಯಾಚಿಗೆ ರಿಟರ್ನ್ ಆಗಿದೆ. 2ನೇ ಬ್ಯಾಚಿಗೆ ರಿಟರ್ನ್ ಆಗಿದೆ. ಆದ್ರೆ 1 ಇಯರ್ ರಿಟರ್ನ್ಸ್ ಅಂತ ತಿಳ್ಕೊಳ್ಳೋದು. ಓಕೆ, ಸೊ ಇದನ್ನ ಈಸಿಯಾಗಿ ಬಳಸಬಹುದು ನೀವು? ಈಸಿಯಾಗಿ ಬಳಸಬಹುದು. ನಮ್ಮ ಹೆಣ್ಮಕ್ಳ ಲೇಬರ್ ಬಳಸಿದ್ರಲ್ರಿ, ಆ ತರ ಯೂಸ್ ಮಾಡಬಹುದು. ಏನೇನಿದೆ ಇದ್ರ ಮಷೀನ್ ಅಲ್ಲಿ? ಇದ್ರ ಮಷೀನ್ ನಲ್ಲಿ ಇದೊಂದು ಲಿಥಿಯಂ ಬ್ಯಾಟರಿ ಇದೆ, 24 ವೋಲ್ಟ್. ಇದು ಆನ್ ಆಫ್ ಸ್ವಿಚ್ ಇದೆ. ಇದು ಸ್ಪೀಡ್ ಕಂಟ್ರೋಲರ್ ಇದೆ. ಇದು ಸ್ಪೀಡ್ ಕಂಟ್ರೋಲರ್. ಇದು ಆನ್ ಆಫ್ ಸ್ವಿಚ್. ಇದು ಲಿಥಿಯಂ ಬ್ಯಾಟರಿ. ಒಂದು ಮೋಟರ್ ಕೊಟ್ಟಿದ್ದಾರೆ. ಕೇಜ್ವಿಲ್ ಇರೋದ್ರಿಂದ ಹಸಿ ಆದ್ರೂ ರೈನಿ ಸೀಸನ್ ಒಳಗ ಇದು ಹಸಿ ಇತ್ತಂತಂದ್ರೂ ತುಂಬಾ ರ್ಯಾಕಿಂಗ್ ಆಗತ್ತೆ, ಕ್ಲೀನ್ ಆಗಿ ರ್ಯಾಕಿಂಗ್ ಆಗುತ್ತೆ. ವೀಕ್ಷಕರೇ, ಇವತ್ತಿನ ನಾವು ಹಾವೇರಿ ಜಿಲ್ಲೆ ಕಿದ್ದಾವಳಿ ತಾಲೂಕಿನ ದುಂಟಿ ಗ್ರಾಮಕ್ಕೆ ಬಂದು ಈಶ್ವರಗೌಡ ಪಾಟೀಲ್ ಅವರ ಮೂಲಕನೇ ತಿಳ್ಕೊಂಡ್ವಿ. ಸೊ ಅವರು ಇಲ್ಲಿ ರೇಕಿಂಗ್ 250 ಅನ್ನೋ ಒಂದು ರೇಕಿಂಗ್ ಮಷೀನ್ ಅನ್ನ ಬಳಸಿ ಯಾವ ರೀತಿಯಾಗಿ ಒಂದು ಲೇಬರ್ ಖರ್ಚನ್ನ ಉಳಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ
ಗೊಬ್ಬರವನ್ನ ನಾರ್ಮಲ್ ಗೊಬ್ಬರಕ್ಕಿಂತಲೂ ಈ ಒಂದು ರೇಟಿಂಗ್ ಮಷಿನ್ ಬಳಸಿ ಬರ್ತಕ್ಕಂತಹ ಗೊಬ್ಬರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಅವ್ರ ಮೂಲಕನೇ ತಿಳ್ಕೊಳ್ಳಿ. ಸೊ ಯಾವ ಈ ಒಂದು ರೇಟಿಂಗ್ 250 ಅನ್ನೋ ಮಷಿನ್ ಬೇಕಾದಲ್ಲಿ ನಾನು ಈ ಒಂದು ಇವರ ಒಂದು ಕಂಪನಿಯವರ ನಂಬರ್ನ ಟೈಪ್ ಅಲ್ಲಿ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಅವರನ್ನ ಸಂಪರ್ಕ ಮಾಡಿ ಈ ಒಂದು ಮಷೀನ್ ಅನ್ನ ಖರೀದಿ ಮಾಡಬಹುದಾಗಿದೆ. ಸೊ ಈ ಒಂದು ವಿಡಿಯೋ ಇಷ್ಟ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ www.kcc.in ಧನ್ಯವಾದ.